ಸುಮ್ಮನೆ ಒಂದು ಸತಿ ನೋಡ್ಕೊಳ್ಳಿ. ನನಗೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ, ತೋಟದೊಳಗೆ ಬಂದರೆ. ನೋಡಿ ಹೇಳದ್ನಲ್ಲ, ಏನು ಅಣಬೆ ರೋಗಕ್ಕೆ ಅಂತೇಳಿ ಏನು ಕೊಟ್ಟಿಲ್ಲ. ಬೇವಿನ ಹಿಂಡಿ ಹಾಕಿರೋದ್ರಿಂದ ಸ್ವಲ್ಪ ರೋಗಕ್ಕೆ ಅವಾಯ್ಡ್ ಆಗಿದೆ. ಮಂಜುನಾಥ್ ಅಂತೇಳಿ ಸೈಂಟಿಸ್ಟ್ ಬರ್ತಾರೆ, ಅವ್ರು ನೋಡಿ ಕೊಟ್ಟಿದ್ದಾರೆ. ಒಂದು 25 kg ಬೀಳುತ್ತಿದ್ದು 3 ಗೊನೆ ನೋಡಿ ಹೆಂಗಿದೆ. ಇದು ನೋಡ್ರಿ, ಇದು ಹೆಚ್ಚು ಕಮ್ಮಿ 40 kg ಮೇಲಿದೆ. 2 ಕೊಯ್ಲಾದ್ಮೇಲೆ ಬಂದಿರೋ ತೋಟ. ನೀವು ಇನ್ನೂ ಫುಲ್ ಇದ್ದಾಗ ಬಂದಿದ್ರೆ ಹೆಚ್ಚು ಕಮ್ಮಿ ಈಗ ಆಲ್ರೆಡಿ ಇದ್ರಲ್ಲಿ 30 ಕ್ವಿಂಟಲ್ ಅಡಿಕೆ ಕೊಯ್ದಿದ್ದೀನಿ ನಾನು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟಿದ್ದಾರೆ ಇವರು. ಈ ಥರ ಒಂದು 200 ಲೀಟ್ರು ಡ್ರಮ್ಮಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ತೋಟದ ಮನೆ ಒಳಗೆ. ಇದು ಪ್ರತಿ ತಿಂಗಳು 1 ಲೀಟ್ರ್ ಗಿಡಕ್ಕೆ ಹಾಕಂತ ಬರುತ್ತೆ. ಇದು 1 ಲೀಟ್ರ್ ಒಂದು ಜಗ್ ಮಾಡಿಬಿಟ್ಟಿದ್ದೀನಿ ಇದನ್ನು ನಾನು. ಮರ ಸುತ್ತ ಈ ಟೈಪ್ ಹಾಕ್ಸಿ ಅಷ್ಟೇ. ಹಣ್ಣು ಹೊಡ್ಕ ಬಾರಿ ಬರೋದ್ರಿ, ಮತ್ತೆ ಬಾಯಿ ಹೊಡ್ಕ ಅಂದ್ರೆ. ಈಗ ನೋಡ್ರಿ, ಉದ್ರಿದ್ರೆ ಗೋಟ್ ಉದ್ರಬೇಕು, ಹಣ್ಣು ಹೊಡ್ಕ ಉದ್ರಲ್ಲ. ಇದು ತೆಗಿಲೇಬೇಕು ರಿಸಲ್ಟು ಅಂತೇಳಿ ಪಾಪ ಓಡಾಡಿದ್ರು. ಅವು ಜಾಗ ನೋಡಿದ್ರು, ನಿಜವಾಗ್ಲೂ ನಾನು ಹೇಳಿದಂಗೆ ಮಾಡೋಣ, ಸಕ್ಸಸ್ ಆಗೇ ಆಗುತ್ತೆ ನಿನ್ನ ತೋಟ ಅಂತ ಹೇಳಿದ್ರು. ಅದೇ ವರ್ಷಕ್ಕೊಂದ್ಸತಿ ಬೇವಿನ ಟ್ರೀಟ್ಮೆಂಟ್ ಮಾಡಬೇಕು. ಮೆನ್ಯೂರ್ ಇವ್ರದೇ ಇದೆ ಸರ್. ನಮ್ಮಲ್ಲಿ 2 ಭಾಗ. ಒಂದು ಸರ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಮೆನ್ಯೂರ್ ಕೊಡ್ತೀವಿ ಸರ್, ಒಂದು ಬೇವಿನ ಪುಡಿ ಕೊಡ್ತೀವಿ. ಇನ್ನೊಂದು ಭಾಗ ಸರ್ ನಮ್ಮ ಕಂಪ್ಲೀಟ್ ತೋಟದ ಸಮಸ್ಯೆ ಇದೆ, ರೆಡಿ ಮಾಡಿಕೊಡಿ, ಹೀರೋ ಟು ಹೀರೋ ತರ ಮಾಡ್ಕೊಡಿ ಅಂತಂದ್ರೆ ಟ್ರಸ್ಟ್ ಮಾಡಿದ್ರೆ ಮಾಡ್ತೀವಿ ಸರ್.